ಎಲ್ರಿಗೂ ನಮಸ್ಕಾರ. ಎಲ್ಲ ತುಂಬಾ ಚೆನ್ನಾಗಿದೆ. ಒಬ್ಬ ನಿರ್ದೇಶಕ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಪಾತ್ರಕ್ಕೆ ಯಾವ ಕಲಾವಿದನಿಗೂ ಏನು ಅಂತ ಒಂದು ಕಲ್ಪನೆ ಮಾಡುತ್ತೆ. ಅದಕ್ಕೆ ಪ್ರತಿಯೊಂದು ಒದಗಿಸ್ತಾರೆ ನಿರ್ಮಾಪಕ. ಒಬ್ಬ ನಿರ್ಮಾಪಕ ಉಳ್ಕೋಬೇಕು. ಜೊತೆನ ಇಲ್ಲದ್ರೆ ಚಿತ್ರರಂಗ ತುಂಬಾ ಮೊದಲು ಏನು 6-7 ವರ್ಷ ಹಿಂದೆ ಇತ್ತು. ಥಿಯೇಟರ್ ನಂಬಿ ನಾವು ಜೀವನ ಮಾಡ್ತಾರೆ. ಥಿಯೇಟರ್ ನಂಬಿ ಸಿನಿಮಾಗಳು ಮಾಡೋದು. ಅದೇ ಪರಿಸ್ಥಿತಿ ಇತ್ತೀಚೆಗೆ ಬಂದ್ಬಿಟ್ಟಿದೆ. ನಮ್ಗೆ ಈ ಪ್ರೇಕ್ಷಕ ಬಂಧುಗಳು ಕೈ ಹಿಡಿದದ್ದು ಮುದ್ರಗಣಗಳು ತುಂಬಾ ಚೆನ್ನಾಗಿದೆ. ರಿಷಿನ ಯಾವ ರೀತಿ ನಾನು ಇಷ್ಟಪಡ್ತೀನಿ ಅಂದ್ರೆ, ರಿಷಿನ ನಾನು ಅಬ್ಸರ್ವ್ ಮಾಡಿದಾಗ ಈ ಹಿಂದಿಲಿ ಗೋವಿಂದ ಇದ್ದ ಗೊತ್ತಾ, ಆ ತರ ಒಂದು ಕಾಮಿಡಿ ಮಾಡ್ತಾರೆ, ಸೀರಿಯಸ್ ಆಗ್ತಾರೆ, ಫೈಟ್ ಮಾಡ್ತಾರೆ. ಆ ಪಾತ್ರ ನಾನು ನೋಡಿದ್ದೀನಿ. ಇವತ್ತು ಲಕ್ಕಿ ಹ್ಯಾಂಡ್ ಅಂತ ಹೇಳಿ ಇಷ್ಟಪಡ್ತೀನಿ. ನಮ್ಮ ಡಾಲಿ ಅವರು ರಿಲೀಸ್ ಮಾಡ್ಕೊಂಡಿದ್ದಾರೆ. ನಮ್ಮ ಹಿಟ್ ಆಗ್ಲಿ, ಒಳ್ಳೇದಾಗ್ಲಿ, ಚಿತ್ರ ಒಳ್ಳೇದಾಗ್ಲಿ. ಸಾಮಾನ್ಯ ನಮ್ಮಲ್ಲಿ ಎಲ್ಲ ಬೆಳೆದಾದ್ಮೇಲೆ ಎಲ್ಲ ಬೇರೆ ಕಡೆ ಹೋಗ್ತಾರೆ. ದಯವಿಟ್ಟು ಬೇಡ, ಎಲ್ಲ ಇಲ್ಲೇ ಇರುತ್ತೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಏನು ಈ ಸಂಚಿತ್ ಸಿಂಗರ್ ಎಲ್ಲ ಇಲ್ಲಿಂದ ಬೆಳೆಸು ನಾವು ತಗೊಂಡೋಗಿ ಹಿಂದಿಗೆ ಮಾರ್ಕೊಂಡ್ಬಿಡ್ತಾರೆ. ಅವನ್ ಕನ್ನಡ ಸಿನಿಮಾಗಳ 2 ಲಕ್ಷ ಕೇಳ್ತಾರೆ. ಇದೇ ಬಾಂಬೆ ಏನ್ ಮಾಡ್ತಾರೆ ಹೇಳಿ, ಸೋನು ನಿಗಮ್ಗೆ ಮರಾಠಿ ಹಿಂದಿ ಹಾಡು ಹೇಳಿದ್ರೆ 45,000 ರೂಪಾಯಿ ಕೊಡೋದು. ಯಾಕೆಂದ್ರೆ ಅವ್ರೇನೋ ಜಾಸ್ತಿ ಓಡಿಸ್ಬಿಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಇವ್ರಿಗೆ ಮಾಡ್ತಾರೆ, ಇಲ್ಲೆಲ್ಲ ಕಷ್ಟ ಬಿಟ್ಟು ಗೆಲ್ಲಿಸ್ತಾರೆ. ಅದೇ ಕನ್ನಡ ಸಿನಿಮಾ ಬರ್ತೀನಿ 2 ಲಕ್ಷ ಹೇಳ್ತಾರೆ, ಹಾಡಾಡಲ್ಲ. ಈ ತರ ಪರಿಸ್ಥಿತಿ ನಮ್ಮ ಚಿತ್ರರಂಗದಲ್ಲಿ ಇಲ್ಲಿ ಬೆಳೆದೋದ್ರು ಬೇರೆ ತರ ಇರ್ತದೆ. ನಮ್ಮ ಸಿನಿಮಾ, ನಮ್ಮ ಚಿತ್ರರಂಗ ಬೆಳೆದೋದ್ರು ದಯವಿಟ್ಟು ನಮ್ಮ ಮಾಡಬೇಡಿ, ಚಿತ್ರರಂಗ ಒಳ್ಳೇದು ಮಾಡಿ. ನಿಮ್ಮನ್ನ ಬೆಳೆಸಿ ಉಳಿಸಿರ್ತಾರೆ. ಒಬ್ಬ ನಿರ್ಮಾಪಕ ಹೊರಟಂದ್ರೆ ಉದ್ಯಮ ಉಳಿದಿದೆ. ನಮ್ಮ ಚಿತ್ರರಂಗ ಇವತ್ತೇನು ಬೇರೆ ಭಾಷೆ ಉಳಿದಿದೆ. ಇವತ್ತು ಯಾರು ಕಾಂಪಿಟೇಷನ್ ನಮ್ಮ ಸಿನಿಮಾ ಬೆಳೆದಿದೆ, ಚಿತ್ರರಂಗ ಬೆಳೆದಿದೆ. ನಿಜವಾದ ಮೊದಲ ಕಾಲದಲ್ಲಿ ಕನ್ನಡ ಚಿತ್ರರಂಗನ ಏನ್ ಅನ್ಕೊಳ್ತಿದ್ರು, ಇವತ್ತು ಇಡೀ ಭಾರತೀಯ ಚಿತ್ರರಂಗ ತಿರುಗಿ ನೋಡ್ತಾ ಇದೆ ನಮ್ಮ ಚಿತ್ರರಂಗ. ನಿಜವಾದ ಖುಷಿ ಬಿಡಬೇಕು. ನಾವೆಲ್ಲ ನಮ್ಮದೊಂದು ಯೋಚನೆ ಮಾಡಬೇಕು, ನಂದೊಂದು ಯೋಚನೆ ಮಾಡಬೇಕು. ಚಿತ್ರರಂಗ ತುಂಬಾ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. 24 ಬಂದಿದೆ, ಎಲ್ಲರೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.